ರಾಜ್ಯದ ರಾಜಕಾರಣವನ್ನ, ರಾಜ್ಯದ ಹಣೆ ಬರವನ್ನ ಬದಲಾವಣೆ ಮಾಡುವಂತ ಚುನಾವಣೆ. ಈ 2023ರಲ್ಲಿ ಆಯ್ಕೆ ಆಗಿರುವಂತ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಹಂಕಾರದಲ್ಲಿ ಏನಾಡ್ತಾ ಇದೆ. ಅವ್ರು ಯಾರಿಗೂ ಕೂಡ ಕಣ್ಣಿಗೆ ಕಾಣ್ತಾನೆ, ಯಾರ ಬಗ್ಗೆನೂ ಕೂಡ ಗೌರವವಿಲ್ಲ, ಯಾವ ಸಮಾಜದ ಬಗ್ಗೆನೂ ಗೌರವವಿಲ್ಲ. ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟಂತ ಅಹಿಂದ ಸಮಾಜಗಳು, ಅಹಿಂದ ಸಮಾಜಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿರುವಂತಹ ಯಾವ್ದಾದ್ರು ಪಕ್ಷ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್. ಕಳೆದ ವರ್ಷ ನಾವು ಸಣ್ಣ ಉದಾಹರಣೆ, ಕಳೆದ ವರ್ಷ 410 ಕೋಟಿ ರೂಪಾಯಿ ಹಿಂದುಳಿದ ವರ್ಗದ ಸಮಾಜದ ನಿಗಮಗಳಿಗೆ ಮೀಸಲಿಟ್ಟಿದ್ರು ಬಜೆಟ್. 410 ಕೋಟಿ ಈ ಜಾತಿ ಗಣತಿ ಬಂತು. ಪೂರ್ಣ 410 ಕೋಟಿಯನ್ನ ಜಾತಿ ಗಣತಿಗೆ ವರ್ಗಾವಣೆ ಮಾಡಿ ಹಿಂದುಳಿದ ವರ್ಗದ ನಿಗಮಕ್ಕೆ 1 ರೂಪಾಯಿ 1 ನಯ ಎಲ್ಲವೂ ಜಾತಿ ಗಣತಿಗೆ ಮೀಸಲು. ನಾನು ಕೇಳ್ತೀನಿ, ಜಾತಿ ಗಣತಿ ಕೇವಲ ಹಿಂದೂ ವರ್ಗಕ್ಕಿದೆಯಾ? ಬೇರೆ ವರ್ಗದ ಜಾತಿ ಗಣತಿ ಮಾಡಿಲ್ವ? ನಿಮ್ಮ ಬಜೆಟ್, ನಿಮ್ಮ ಪಕ್ಷದಲ್ಲಿ ಹಣ ಇಲ್ವಾ? ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಇರುವಾಗ ಹಿಂದುಳಿದ ವರ್ಗಕ್ಕೆ ಇರುವಂತಹ ಸಂಪೂರ್ಣ ಬಜೆಟ್ ಅನ್ನ ಜಾತಿ ಗಣತಿಗೆ ಕೊಟ್ಟು ಹಿಂದುಳಿದ ವರ್ಗಕ್ಕೆ ಶೂನ್ಯವನ್ನ ಕೊಟ್ಟಿರುವಂತಹ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಪಖ್ಯಾತಿ ಯಾರಾದರೂ ಇದ್ರೆ ಯಾರು ಅಂತ ತಾವು ಏನ್ ಮಾಡಿ ಸಿದ್ದರಾಮಯ್ಯ. ಮತ್ ನೋಡಿದ್ರೆ ಅಹಿಂದ ಚುನಾವಣೆ ಬಂದಾಗ ಅಹಿಂದ ಬರೀ ಮುಂದೆ ಬನ್ನಿ. ಚುನಾವಣೆ ಆದ್ಮೇಲೆ ನಾವು ಮುಂದೆ ಹೋಗ್ತೀವಿ, ಹಿಂದೆ ಬನ್ನಿ. ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಮೋಸ ಮಾಡಕ್ ಸಾಧ್ಯ ಇಲ್ಲ.